ಕೃಷ್ಣೆ, ನಿನ್ನ ಮೇಲಿನ ನಂಬಿಕೆಯಿಂದ ಸಂಜೀವಿನಿ ಬನದಿಂದ ನಾರು ಬೇರು ತಂದಾಗಿದೆ. ನನ್ನ ಯೋಚನೆ ಇದ್ದ ಹಾಗೆ ನಿನ್ನ ಯೋಚನೆ ಇಲ್ಲ. ನೀನು ಮಾಡುತ್ತಿರುವ ಚಿಕಿತ್ಸೆಯಿಂದ ಫಲ ಸಿಗುವುದೇ? ಸಿಗಬೇಕು ದಾಕ್ಷಾಯಿಣಿ, ಅದಕ್ಕೆ ತಾನೇ ಈ ಪ್ರಯತ್ನ. ನಮಗೆ ಬೇಕಾಗಿರುವುದು ನಾಗಮಣಿ ಅಷ್ಟೇ. ಹಾ, ನಾಗಮಣಿ ಸಿಗುತ್ತೆ ಅನ್ನುವುದಕ್ಕೆ, ಅದರ ಕಡೆ ದಾರಿ ತೋರುವುದಕ್ಕೆ ಇವನೊಬ್ಬನೇ ಇರುವುದು. ಮೊದಲು ಇವನನ್ನು ಮೊದಲಿನ ರೂಪಕ್ಕೆ ತಂದರೆ ನಾಗಮಣಿ ನಮಗೆ ಸಿಗುವುದೆಂದು ಗೊತ್ತು. ಆದರೂ ಅನುಮಾನ ಬೇಡ, ಚಿಕಿತ್ಸೆ ಶುರುವಾಗಲಿ. ಏನ್ ಮಾಡ್ತಾ ಇದ್ದೀರಾ? ಚಿಕಿತ್ಸೆ. ಎಷ್ಟು ಸಾರಿ ಅದನ್ನೇ ಹೇಳ್ತೀರ? ಎಷ್ಟು ದಿನ ಬೇಕು ಅಂತ ಹೇಳಿ. ನೀನು ಒಂದು ಶಕ್ತಿಯನ್ನು ಪಡೆಯಲು ಎಷ್ಟು ದಿವಸ ಕಾದಿದ್ದೆ? 23 ವರ್ಷ. ನೀನು ವರ್ಷಗಳ ಲೆಕ್ಕದಲ್ಲಿ ಕಾಯುವುದು ಬೇಡ, ದಿನಗಳ ಲೆಕ್ಕದಲ್ಲಿ ಕಾದರೆ ಸಾಕು. ನಿನಗೆ ಮೊದಲ ರೂಪ ಬರಬೇಕು ಎಂದರೆ ಕಾಯುವುದು ಅನಿವಾರ್ಯ. ನಿನಗೆ ತಾಳ್ಮೆ ಇಲ್ಲ ಅಂದರೆ ನೀನು ಹೇಗಿದ್ದೀಯೋ ಹಾಗೆ ಹೋಗಬಹುದು. ನಮಗೇನು ಅಭ್ಯಂತರವಿಲ್ಲ. ನನಗೆ ನನ್ನ ಮೊದಲ ರೂಪ ಬೇಕು. ಹಾಗಾದರೆ ಸುಮ್ಮನಿರು. ನಿನ್ನನ್ನು ಸಾವಿನಿಂದ ಕರೆದುಕೊಂಡು ಬಂದಿದ್ದೇವೆ. ಬದುಕಿಗೆ ಬರುತ್ತೀಯೋ ಅಥವಾ ಸಾವು ಬದುಕಿನ ನಡುವೆ ಇರುವ ಸ್ಥಿತಿಯಲ್ಲೇ ಇರುತ್ತೀಯೋ ಯೋಚನೆ ಮಾಡು. ಇಲ್ಲ, ನಾನು ನೀವು ಹೇಳಿದಾಗ ಕೇಳ್ತೀನಿ. ಶುರುವಾಗಲಿ. ಯಾಕೇನಾಯ್ತು? ಒಂಥರ ಆಡ್ತಿದ್ಯಲ್ಲ? ಏನಿಲ್ವಲ್ಲ, ಏನಿಲ್ಲ. ದೇವ್ರ ದರ್ಶನ ಆಗಿದೆ, ಹೆಂಡತಿಗೆ ಹೂ ಮುಡ್ಸೋದಿಲ್ವಾ? ಅದಕ್ಕೂ ಮುಜುಗೋರನ? ಇವಾಗ ದೇವ್ರ ದರ್ಶನ ಅಲ್ಲ, ಹಾವಿನ ದರ್ಶನ. ಅದನ್ನ ನೋಡಿದ್ಮೇಲೆ ನನ್ನ ಜೀವನದಲ್ಲಿ ಇನ್ ಮುಂದೆ ಯಾವತ್ತೂ ನನಗ್ ನೆಮ್ಮದಿ ಸಿಗೋದಿಲ್ಲ. ನನಗ್ ಗೊತ್ತಾಗೋಯ್ತು. ಯಾಕೆ ತಡ ಮಾಡ್ತಿದ್ಯಾ? ತಗೋ ತ್ರಿಶೂಲ್ ಮುಡ್ಸು. ಹೇಗ್ ಕಾಣಿಸ್ತಾ ಇದ್ದೀನಿ? ನಿನ್ ಹೂ ಮುಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಶಿವ. ನೀನು ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಶಿವ, ನೀನು ಹೂ ಮುಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀಯಲ್ವಾ? ಒಂದು ಸೆಲ್ಫಿ ತೆಕ್ಕೊಳ್ಳೋಣ ಬಾ. ಸೆಲ್ಫಿ ತೆಕ್ಕೊಳ್ಳೋಣ ಬಾ. Fine. ಅಯ್ಯೋ, ಇದೇನು ಮೊಬೈಲಲ್ಲಿ ಫೋಟೋನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ಆದ್ರೆ ಕನ್ನಡಿನಲ್ಲಿ ಮಾತ್ರ ಯಾವ ತರ ಕಾಣಿಸ್ತಾ ಇದ್ದಾಳೆ? ಶಿವಾನಿ, ಸೆಲ್ಫಿ ಬೇಡ, ನಿಂದೊಬ್ಬಳ್ದೆ ಫೋಟೋ ತೆಗಿತೀನಿ. ನಿಮಿಷ, ಅಲ್ಲ ನಿಂತ. ಏನಾಯ್ತು? ಚೆನ್ನಾಗಿ ಬಂದಿದ್ಯಾ? ತೋರ್ಸು. ಇರು, ಒಂದು ನಿಮಿಷ, ನಾನು ನೋಡ್ತೀನಿ. ಶಿವಾನಿ, ಹಿಂಗ್ ತಗೊಳ್ಳೋಣ. ಒಂದು ನೋಡಲಿ, ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸ್ವಲ್ಪ ಹಿಂದೆ ಬಾ.
ಚೆನ್ನಾಗಿ ಬನ್ನಿ. ಓ ಏನಾಗ್ತಾ ಇದೆ? ನನ್ನ ಸುತ್ತ ಏನದು ಸದ್ದು? ಗುಯ್ಗುಡ್ತಾ ಇರೋ ಸದ್ದು ಕೇಳಿದ್ರೆ ಜೇನು ಗೂಡು ಕಟ್ತಾ ಇರೋ ಆಗಿದೆ. ಏನ್ ಮಾಡ್ತಾ ಇದ್ದೀರಾ? ಇದು ಸಾಧಾರಣ ಜೇನುನೊಣಗಳಲ್ಲ, ಕಾಯಕಲ್ಪ ಚಿಕಿತ್ಸೆಗೆ ಬಂದಿರುವ ಹುಳುಗಳು. ಅಂದರೆ ಈ ಜೇನುನೊಣಗಳು ನಿನಗೆ ಆಕರ್ಷಿತವಾಗಲೆಂದೇ ನಿನಗೆ ಆ ಗಿಡಮೂಲಿಕೆಯನ್ನು ಹಚ್ಚಿಸಿತು. ಇದರ ವಾಸನೆಗೆ ಆಕರ್ಷಿತವಾಗಿ ಬಂದು ಗೂಡು ಕಟ್ಟಿದ ಮೇಲೆ ಹೊರಬಿಡುವ ರಸಾಯನ ಇದೆಯಲ್ಲ, ಅದೇ ನಿನ್ನನ್ನು ವಾಸಿ ಮಾಡುವ ಔಷಧಿ. ಅದೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈಗ ಇರೋದಕ್ಕಿಂತ ವಿಚಿತ್ರವಾಗಿ ಆಗ್ಬಿಡ್ತೀನ. ನಿನಗೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ನಾವು ಕೊಡುವ ಚಿಕಿತ್ಸೆಯನ್ನು ಸ್ವೀಕರಿಸು. ಇಲ್ಲದಿದ್ದರೆ ನೀನು ಹೊರಟು ಹೋಗಬಹುದು. ನೀನು ಮೊದಲ ಹಾಗೆ ಆಗುವುದು ನಿನ್ನ ಅಗತ್ಯವೇ ಹೊರತು ನಮ್ಮ ಅಗತ್ಯವಲ್ಲ, ನೆನಪಿರಲಿ. ಏನೋ ಆಗ್ಲಿ, ನಾನು ಈ ರೂಪದಲ್ಲಿ ಹೋದ್ರೆ ನನಗೆ ಯಾರೂ ಬೆಲೆ ಕೊಡಲ್ಲ. ಅದಕ್ಕೆ ನಾನು ಮೊದಲಿನ ರೀತಿಯಾಗಿ ಶಕ್ತಿಶಾಲಿಯಾಗಿ ಹೋಗಬೇಕು. ಸರಿ, ನಿಮ್ ಚಿಕಿತ್ಸೆ ಮುಂದುವರಿಲಿ. ನಿನ್ನ ರೂಪ ನಿನ್ನ ಮನಸ್ಸಿನಲ್ಲಿರಲಿ. ಚಿಕಿತ್ಸೆಯ ಹಂತದಲ್ಲಿ ಕರಾಳ ರೂಪ ನಿನ್ನ ಮನಸ್ಸಿನಲ್ಲಿದ್ದರೆ ಚಿಕಿತ್ಸೆಯ ನಂತರ ಅದೇ ರೂಪ ಸಿಕ್ಕಿಬಿಡುತ್ತದೆ, ನೆನಪಿರಲಿ. ಓಂ ಜ್ವಾಲಮಾಲಿನ್ಯೇ ನಮಃ, ಓಂ ಮೃಂಡಮಾಲಿನ್ಯೇ ನಮಃ, ಓಂ ಅಗ್ನಿವದನಾಯೇ ನಮಃ, ಓಂ ಕ್ಷಿಪ್ರಕೋಪಿನ್ಯೇ ನಮಃ, ಕ್ಷಿಪ್ರ ಪ್ರಸನ್ನಾಯೇ ನಮಃ. ತಾಯಿ ಜ್ವಾಲಮಾಲಿನಿ, ಆ ಇಚ್ಛಾಧಾರಿ ನಾಗಗಳು ಎಲ್ಲೇ ಅಡಗಿದ್ದರು ನನ್ನ ಕಣ್ಣಿಗೆ ಕಾಣುವಂತೆ ಮಾಡುತ್ತಾಯೇ ಮಾಡು. ಅದು ಎಲ್ಲೇ ಅಡಗಿದ್ದರು ಆಚೆ ಬರುವ ಹಾಗೆ ಮಾಡುತ್ತಾಯೇ, ಆಚೆ ಬರುವ ಹಾಗೆ ಮಾಡು. ಓಂ ಜ್ವಾಲಮಾಲಿನ್ಯೇ ನಮಃ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಶಿವಾನಿ ಅವಳು ಹಾವು ಅಂತ ನನಗೆ ಗೊತ್ತಾದ ತಕ್ಷಣ ನನ್ನ ಬದುಕಲ್ಲಿ ನನ್ ಖುಷಿಯಾಗಿ ಬದುಕದಿರ್ಕದಿರ್ಲಿ, ನನ್ ಬದುಕಿರೋದೇ ವೇಸ್ಟ್ ಅಂತ ಅನಿಸ್ತಾ ಇದೆ. ಸತ್ತೋದ್ರೆ ನನಗೆ ಎಷ್ಟು ವಾಸಿ. ಏನ್ ಪ್ರೀತಿ, ಏನ್ ಮಾತು, ಅದು ಪ್ರೀತಿ ಅಲ್ಲ, ಅದೊಂದು ಮುಖವಾಡದ ಹಿಂದೆ ಇರೋದು ಬರೀ ಮೋಸ. ನಾನ್ ಪ್ರೀತಿ ಅನ್ಕೊಂಡು ಅವಳು ನಂಬಿದ್ದೆ, ಆದ್ರೆ ಅದು ಮೋಸ ಅಂತ ನನಗೆ ಗೊತ್ತಾಗ್ಲಿಲ್ಲ. ಗಂಧ, ಸರ್ಪಗಂಧ, ನಾಗಲೋಕದ ನಾಗಗಂಧ ಎಲ್ಲಿಂದ ಬರ್ತಿದೆ? ಈ ಸರ್ಪದ ವಾಸನೆ ಎಲ್ಲಿಂದ ಬರ್ತಿದೆ? ನನ್ನ ನಿರೀಕ್ಷೆ ತಪ್ಪಾಗಲಿಲ್ಲ. ಇದೆ, ಇಲ್ಲೇ ಇದೆ. ನಾಗಲೋಕದ ಸರ್ಪ ಇಲ್ಲೇ ಇದೆ. ಇದು ಸರ್ಪದ ವಾಸನೇನೆ, ಇದು ಸರ್ಪದ ವಾಸನೇನೆ. ಕೆಲಸದ ವಿಚಾರವಾಗಿ
ಋಷಿಕೇಶ್ಗೆ ಸ್ನೇಹಿತನ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರು. ಜ್ವಾಲಮಾಲಿನಿ ತಾಯಿ, ನಾನು ನೋಡ್ತಾ ಇರೋದೇನು ನಾಗಿನಿ ದಿಗ್ವಿಜಯನ ಮಗನ ಹೆಂಡತಿನ. ಈ ಸತ್ಯ ಅವನು ತಿಳಿದು ಇವಳನ್ನ ಸಾಯಿಸೋ ಪ್ರಯತ್ನ ಪಟ್ಟಿದ್ದಾನೆ. ಆ ಹಂತದಲ್ಲಿ ದಿಗ್ವಿಜಯನಿಗೇನೋ ತೊಂದರೆ ಆಗಿದೆ. ಇವಳು ದಿಗ್ವಿಜಯನ ಮನೆ ಸೇರಿದ್ದಕ್ಕೆ ಕಾರಣ ದಿಗ್ವಿಜಯನ ಆಗಮನ ಅಪಹರಿಸಿದ್ದು. ಅಸಲಿಗೆ ಈ ದಿಗ್ವಿಜಯ ಪ್ರಾಣ ಸಮೇತ ಉಳಿದಿದ್ದಾನ ಅಥವಾ ಇಲ್ವಾ? ಯಾರೋ ನನ್ನ ನೋಡ್ತಾ ಇದ್ದಾರೆ ಅಂತ ನನ್ಗೆ ಯಾಕೆ ಅನಿಸ್ತಾ ಇದೆ. ಇಷ್ಟಕ್ಕೂ ಇವಳು ಹುಡ್ಕೊಂಡ್ ಬಂದಿರೋ ಆದಿಶೇಷ ಅವನೆಲ್ಲಿದ್ದಾನೆ? ಅವನು ಯಾರು ಸತ್ಯ ನಾಗಿನಿ ತಿಳಿದಿದ್ಯಾ? ಮಾತಾಡೋ. ಟೆನ್ಷನ್ ಆಗ್ತಾ ಇದೆಯಾ? ತ್ರಿಶೂಲ್, ಅಯ್ಯೋ ಆಗ್ತಾ ಇದೆಯಾ? ಮತ್ತಿನೇನು, ನೀನ್ ಹೀಗ್ ತಮಾಷೆ ಮಾಡಿದ್ರೆ ನಗು ಬರ್ದೇ ಇರ್ತಾ? ನಾಟಕ ನಿಲ್ಸು ಶಿವಾನಿ. ನೀನ್ ಸುಳ್ಳಾದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನೀನ್ ಇಷ್ಟು ದಿನ ಏನೇನು ಮುಚ್ಚಿಟ್ಟಿದ್ಯೋ ಪ್ರತಿಯೊಂದು ನನಗೆ ಗೊತ್ತಾಗಿದೆ. ನೀನು ಮನುಷ್ಯಲೇ ಅಲ್ಲ, ನೀನ್ ಇಚ್ಛಾಧಾರಿ ನಾಗಿನಿ. ನೀನ್ ಹಾಗೆ. ತ್ರಿಶೂಲ್, ದಯವಿಟ್ಟು ನೀನ್ ಹೇಳಿದ್ದೆಲ್ಲ ಕೇಳಿಸ್ಕೊತೀನಿ ಅಂತ ಏನೇನೋ ಆರೋಪ ಮಾಡ್ಬೇಡ. ಏಯ್, ನಾನು ಆರೋಪ ಮಾಡ್ತಾ ಇಲ್ಲ, ಹೇಳ್ತಾ ಇರೋದಲ್ಲ ನಿಜಾನೇ. ಏನ್ ನಿಜ? ಏನ್ ಗೊತ್ತಿದೆ ನಿನ್ಗೆ? ನಿನ್ನ ಪ್ರಕಾರ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ನನಗೇನು ಗೊತ್ತಿಲ್ಲ ಅಂತನಾ? ನೋಡು, ನನಗ್ ಗೊತ್ತಿರೋ ಸತ್ಯನ ನೀನೆ ನಿನ್ನ ಕಣ್ಣಾರೆ ಒಂದ್ಸರಿ ನೋಡು. ಡೀಸೆಲ್ ಬೆಲೆ 100 ರೂಪಾಯಿ. ಅಲ್ಲ, ಬಾಬಾಜಿ ಋಷಿಕೇಶಕ್ಕೆ ಹೋದವ್ರು ಇನ್ನೂ ಬರಲೇ ಇಲ್ಲ. ಬರೋದು ಇನ್ ಎಷ್ಟು ದಿನ ಆಗುತ್ತೋ ಏನೋ. ನನಗೂ ಅದೇ ಚಿಂತೆ ಕಣೋ. ಹೋದವ್ರೊಂದು ಫೋನು ಮಾಡ್ಲಿಲ್ಲ ನೋಡು. ಅಯ್ಯೋ, ದೂರ ಆಗೇ ಬಿಟ್ರು, ದೂರ ಹೋಗೇ ಬಿಟ್ರು. ವಿಧಿ ಎಂತ ಘೋರ ಅಲ್ವಾ? ಬೇಬಿ, ಯಾವ್ದೋ ಸಿನಿಮಾ ಫೀಲು. ಮಾವ, ಕಾಡು ಗುಲಾಬಿ ಫಿಲಂ ಇದು. ಇಂಟರ್ವಲ್ ಅಷ್ಟರಲ್ಲೇ ಹೀರೋ ಹೀರೋಯಿನ್ ದೂರ ಆಗ್ಬಿಟ್ರು. ಒಂದಾಗ್ತಾರೆ ಬಿಡು, ಸಿನಿಮಾ ಅಲ್ವಾ? ಅದೇ ನಿಜ ಜೀವನ ಆದ್ರೆ ಯಾವುದೇ ಕಾರಣಕ್ಕೂ ಒಂದಾಗಲ್ಲ. ಯಾಕೋ ಹಾಗಂತ್ಯ? ಸಿನಿಮಾಗಿಂತ ಅದ್ಭುತವಾಗಿ ನನ್ ಮಗ ಸೊಸೆ ಬದುಕ್ತಾ ಇಲ್ವಾ? ಗಂಡ ಹೆಂಡತಿ ಅಂದ್ರೆ ಹಾಗಿರ್ಬೇಕು. ಏನ್ ಅನ್ಯೋನ್ಯತೆ, ಏನ್ ಪ್ರೀತಿ, ಎಲ್ರು ನೋಡಿ ಅವ್ರನ್ನ ಕಲಿಬೇಕು. ದಮಯಂತಿ, ನಿನ್ ಮಗ ಸೊಸೆಗೆ ನಿನ್ನ ದೃಷ್ಟಿನೇ ತಾಗುತ್ತೆ ನೋಡಮ್ಮ. ಮಕ್ಳ ಮೇಲೆ ತಾಯಿ ದೃಷ್ಟಿ ಬೀಳಲ್ಲ ಅತ್ತೆ. ಅಲ್ವೇ, ತಾಯಿಯಾಗಿ ನೀನೇ ಹೀಗ್ ಮಾತಾಡಿದ್ರೆ ಇನ್ನ ಊರವ್ರ ದೃಷ್ಟಿ ಬೀಳಲ್ವಾ? ನೋಡು, ಅವ್ರು ಬಂದ ತಕ್ಷಣ ಅವರಿಬ್ಬರಿಗೂ ದೃಷ್ಟಿ ತೆಗೆದ್ಬಿಡು. ಆಮೇಲೆ 100 ವರ್ಷ ಯಾರ ಕಾಟ ಯಾವ ಕಾಟ ಇಲ್ದೆ ಅವ್ರು ಸುಖವಾಗಿ ಬದುಕಿರ್ತಾರೆ. ಚೆನ್ನಾಗಿರ್ತಾರತ್ತೆ, ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ. ನಮ್ಮ ಆಶೀರ್ವಾದ ಹಾರೈಕೆಗಳಿಂತ ಅವ್ರ ಪ್ರೀತಿನೇ ದೊಡ್ಡದು. ಒಬ್ರನ್ನೊಬ್ರು ಬಿಟ್ಕೊಡ್ದೆ ಇರೋ ಗುಣ ಅವ್ರಿಬ್ಬಳಿರೋದಕ್ಕೆ ಅವ್ರು ಸದಾ ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ. ಅದೇನೇ ಇದ್ರು ಅವ್ರು ಬಂದ ತಕ್ಷಣ ಅವ್ರಿಗೆ ದೃಷ್ಟಿ ತೆಗೆದ್ಬಿಡು ನೀನು. ಸರಿ ಅತ್ತೆ. ರೀನಾ, ಅವ್ರಿಬ್ರು ಬಂದ ತಕ್ಷಣ ಹೇಳು, ದೃಷ್ಟಿ ತೆಗಿತೀನಿ. ಯಾಕೆ? ಯಾಕಂದ್ರೆ ನೀನು ನನ್ ಗಂಡ. ನಾನು ಬಲವಂತವಾಗಿ ತಾಳಿ ಕಟ್ಟಿದ್ರು. ನನ್ನ ಜೊತೆ ಬಲವಂತವಾಗಿ ಸಂಸಾರ ಮಾಡೋ ಅವಶ್ಯಕತೆ ಏನಿರ್ಲಿಲ್ವಲ್ಲ. ನನ್ನ ಬಿಟ್ಟು ಹೋಗೋದಾಗಿತ್ತು, ಆದ್ರೆ ಯಾಕೆ ನನ್ನ ಜೊತೆಗಿದ್ದೆ? ವಿಕ್ರಮ್ ಜೊತೆ ಮತ್ತೆ ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದಾಗೂ ಬೇಡ ಅಂದೆ. ಯಾಕೆ? ಅದು ಯಾಕಂದ್ರೆ ಅದ್ರ ಹಿಂದೆ ಬೇರೆ ಉದ್ದೇಶ ಇತ್ತು. ನೀನ್
ನೀನ್ ಯಾಕೆ ನಮ್ಮ ಮನೆ ಬಿಟ್ಟೆ? ನನ್ನ ಬೆನ್ನಿಂದ ಯಾಕೆ ಬಿಟ್ಟೆ? ನನ್ನನ್ನ ಯಾಕೆ ಮದುವೆ ಆದೆ? ಹೇಳು, ಎಲ್ಲ ಹೇಳು, ಹೇಳು ಶಿವಾನಿ. ಹೇಳ್ತೀನಿ ತ್ರಿಶೂಲ್, ನಿನಗೆ ಎಲ್ಲ ಹೇಳ್ತೀನಿ. ನಾನು ಈ ಭೂಮಿಗೆ ಬಂದಿದ್ದೆ ನಿನಗೋಸ್ಕರ. ನಿನ್ನ ಹುಡ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. 24 ವರ್ಷ ನಿನ್ನ ಹುಡ್ಕೊಂಡು ಅಲೆದಾಡಿದ್ದೀನಿ. ಹಡಬಾರ್ದು ಕಷ್ಟಪಟ್ಟಿದ್ದೀನಿ ತ್ರಿಶೂಲ್. ಕೊನೆಗೂ ನೀ ನನಗೆ ಸಿಕ್ಬಿಟ್ಟೆ. ನಾನು ನಿನ್ನ ಪಡ್ಕೊಂಡೆ. ತ್ರಿಶೂಲ್, ನೀನೇ ಬೇರೆ, ನಿನ್ನ ಸಂಬಂಧನೇ ಬೇರೆ. ಅಂದ್ರೆ ಅದನ್ನೆಲ್ಲ ನಿನಗೆ ಹೇಳಕ್ ಆಗಲ್ಲ. ನೀನು ಹೇಳಲೇಬೇಕು, ನಾನು ಅದನ್ನ ಕೇಳಲೇಬೇಕು. ಹೇಳು, ಅದು ಹೇಳು ಶಿವಾನಿ, ಹೇಳು. ನೀನು ನಾಗಲೋಕದ ಮಹಾರಾಜ, ನನ್ನ ಪ್ರಿಯತಮ ಆದಿಶೇಷ. ನೀನ್ ಹೇಳ್ತಾ ಇರೋದೇನು ಕೇಳಿಸ್ತಾ ಇಲ್ಲ. ಸ್ವಲ್ಪ ಸರಿಯಾಗಿ ಹೇಳು. ಏನು ಕೇಳಿಸ್ತಾ ಇಲ್ವಾ? ತ್ರಿಶೂಲ್, ನೀನೇ ನನ್ನ ಆದಿಶೇಷ ಅಂತ ನಾನು ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀಯ? ಸ್ವಲ್ಪ ಜೋರಾಗಲ್ಲ ಶಿವಾನಿ. ತ್ರಿಶೂಲ್, ಜೋರಾಗೆ ಹೇಳ್ತಾ ಇದ್ದೀನಿ. ನೀನು ನಾಗಲೋಕದ ಮಹಾರಾಜ, ಆದಿಶೇಷ. ಬಾಯ್ ಬಿಟ್ಟು ಮಾತಾಡು. ಯಾಕೆ ಸುಮ್ಮನೆ ಬಾಯ್ ಆಡಿಸ್ತಾ ಇದೀಯಾ? ನೀನೇ ಅವನಿಗೆ ನಾಗಿಣಿ ಅಂತ ಹೇಳಿದ್ರು ಅವನಿಗೆ ಕೇಳಿಸಲ್ಲ. ನೀನು ತ್ರಿಶೂಲ್ ಅಲ್ಲ, ಆದಿಶೇಷ. ನೋಡು, ನೀನು ಮನುಷ್ಯನೇ ಅಲ್ಲ, ನೀನು ಕೂಡ ಹಾವೇ ತ್ರಿಶೂಲ್. ನೀನು ನಾಗರಾಜ. ಏನ್ ಹೇಳ್ತಾ ಇದ್ದ ಕೇಳಿಸ್ತಾರ? ಸ್ವಲ್ಪ ಜೋರಾಗಿ ಕೂಗು ಹೇಳು ಶಿವಾನಿ, ಜೋರ ಕೂಗು. ನಾನು ಕೂಗ್ತಾ ಇದ್ದೀನಿ ತ್ರಿಶೂಲ್. ನೀನು ತ್ರಿಶೂಲ್ ಅಲ್ಲ, ನನ್ನ ಆದಿಶೇಷ. ಅದು ಎಷ್ಟೊಂದು ನಾಟಕ ಆಡ್ತೀಯಾ ನೀನು? ನಾನು ಹೆಂಡತಿ ಆಗೋ ಬದಲು ನಾಟಕ ಕಂಪನಿ ಹತ್ರ ಸೇರ್ಕೊಂಡಿದ್ರೆ ಒಳ್ಳೆ ಕಲೆಕ್ಷನ್ ಆಗಿರೋದು. ಹೇಳು, ಇವಾಗ ಸತ್ಯ ಹೇಳ್ತೀಯೋ ಇಲ್ವೋ? ತ್ರಿಶೂಲ್, ನಾನು ಸತ್ಯನೇ ಹೇಳ್ತಾ ಇದ್ದೀನಿ ತ್ರಿಶೂಲ್. ನಾನು ಏನು ಹೇಳಿದ್ರು ನಿನಗೆ ಕೇಳ್ತಲ್ಲ. ಯಾಕಂದ್ರೆ ನಿನ್ಗೆ ಶಾಪ ಅಂಟಿದೆ ತ್ರಿಶೂಲ್. ನಾನು ಏನ್ ಮಾಡ್ಲಿ ಪರಮೇಶ್ವರ? ನಾನು ಏನ್ ಮಾಡ್ಲಿ? ಸುಳ್ಳು, ಇದು ಸುಳ್ಳು. ಎಷ್ಟು ಸುಳ್ಳು ಹೇಳ್ತೀಯ ಶಿವಾನಿ? ಒಂದ್ ಸುಳ್ಳನ್ನ ಸತ್ಯ ಮಾಡೋದಕ್ಕೆ ಇನ್ನೊಂದು ಸುಳ್ಳು. ಹಿಂಗೆ ಸುಳ್ಳು ಹೇಳಿ ಹೇಳಿ ನಿನ್ ಲೈಫ್ ಎಲ್ಲ ಸುಳ್ಳಾಗೋಗಿದೆ. ಎಲ್ರೂ ಜೀವನನ ಪ್ರೀತಿ ವಾತ್ಸಲ್ಯದಿಂದ ಕಟ್ಕೊಂಡಿದ್ರೆ ನೀನು ಸುಳ್ಳಲ್ಲಿ ಕಟ್ಕೊಂಡಿದ್ಯಾ? ತ್ರಿಶೂಲ್, ಸತ್ಯ ಹೇಳ್ತಾ ಇದ್ದೀನಿ, ನಿನಗೆ ಅರ್ಥ ಆಗ್ತಿಲ್ಲ. ಸರಿ, ಅರ್ಥ ಮಾಡ್ಕೋತೀನಿ. ಕೊನೆ ಅವಕಾಶ ಕೊಡ್ತೀನಿ. ಹೇಳು, ಏನಿನ್ ಉದ್ದೇಶ? ನೀನು ಈ ಭೂಮಿ ಮೇಲೆ ಯಾಕೆ ಬಂದಿದ್ಯಾ? ನಿನ್ನನ್ನು ಹುಡ್ಕೊಂಡ್ ಬಂದೆ. ಕಳೆದು ಹೋಗಿರೋ ನಾಗಮಣಿನ ವಾಪಸ್ಸು ನಾಗಲೋಕಕ್ಕೆ ತಗೊಂಡು ಹೋಗ್ಬೇಕು ಅಂತ ಬಂದೆ. ನೀನು ನನ್ನ ಗಂಡ, ನನ್ನ ಆದಿಶೇಷ. ಇಲ್ಲ, ನಿನ್ ಮೇಲೆ ಚೂರುಪಾರು ನಂಬಿಕೆ ಇತ್ತು. ಎಲ್ಲ ಕಳ್ಕೊಂಬಿಟ್ಟೆ, ಎಲ್ಲ ಹೊಟ್ಟೋಯ್ತು. ನನಗೆ ನಿನ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಇವತ್ತಿಂದ, ಈ ಕ್ಷಣದಿಂದ ನಮ್ಮಿಬ್ರ ಮಧ್ಯ ಇದ್ದಿದ್ದ ಪ್ರೀತಿ ಕೊನೆ. ಅಮ್ಮ, ಬೇಗ ಬಾ ಅಮ್ಮ. ಅಣ್ಣ ಅದಕ್ಕೆ ಬಂದ್ ಕೂಡ್ಲೆ ಹೇಳು ಅಂದಿದ್ಯಲ್ಲ ದೃಷ್ಟಿ ತೆಗಿಯೋಕೆ. ಬಂದ್ರು, ಬಾ. ಯಾಕೆ ಊರಿಗೆ ಕೇಳೋ ಕಿರಿಸ್ತಾ ಇದೀಯಾ? ತ್ರಿಶೂಲ್, ಯಾಕೆ ಒಬ್ನೇ ಬರ್ತಾ ಇದೀಯಾ? ಶಿವಾನಿಯಲ್ಲಿ ಎಲ್ಲಿರ್ಬೇಕು ಅಲ್ಲಿದ್ದಾಳ ಗೊತ್ತಿಲ್ಲ. ಆದ್ರೆ ಅವಳು ಎಲ್ಲಿ ಇರಬಾರದು ಅಲ್ಲಿ ಖಂಡಿತ ಇಲ್ಲ. ಅದೇ ಸಮಾಧಾನ. ತ್ರಿಶೂಲ್, ನಿಂತ್ಕೋ. ಏನು ನಿನ್ ಮಾತಿನ ಅರ್ಥ? ಏನಿಲ್ಲ ಬಿಡಿಮ್ಮ. ತ್ರಿಶೂಲ್, ಶಿವಾನಿ ಎಲ್ಲೋ? ಅದು ಬರ್ತಾಳೆ, ಬರ್ತಾಳೆ. ಅದು ಅವಳ ಕಡೆಯವ್ರು ಯಾರೋ ಸಿಕ್ಕಿದ್ರು, ಮಾತಾಡ್ಕೊಂಡ್ ಬರ್ತೀನಿ ಅಂತಂದ್ಲು. ಬೇಗ ಬರ್ತಾಳೆ. ಅವಳ ಕಡೆಯವರು ಅಂದ್ರೆ ಈ ಊರಲ್ಲಿ ನಾವು ಮಾತ್ರ ತಾನೇ ಇರೋದು?
ಅವಳ ಕಡೆ ಯಾರಾದ್ರೂ ಬಂದ್ರ? ಅಲ್ಲ, ಅವಳ ಕಡೆಯವರೇ ಆದ್ರೆ ಬೀಗರ ಮನೆ ಕರ್ಕೊಂಬರೋದ್ ಬಿಟ್ಟು ರಸ್ತೆಯಲ್ಲೇ ಬಿಟ್ಟು ಬಂದಿದೆಯಲ್ಲ. ಹೋಗ, ಅವಳನ್ನ ಮತ್ತೆ ಅವಳ ಕಡೆನೆಲ್ಲ ಇಲ್ಲಿಯೇ ಕರ್ಕೊಂಬ. ಅವಳು ಯಾರ ಹತ್ರ ಏನಾದ್ರೂ ಮಾತಾಡ್ತಾ ಇರ್ಲಿ, ನನಗೇನು? ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೋ ರೇಗಾಡ್ತಾ ಇದ್ಯಾ? ಓ, ಹೆಂಡತಿ ನಿನ್ ಜೊತೆ ಬಂದಿಲ್ಲ ಅಂತ ನಮ್ಮೇಲೆಲ್ಲ ರೇಗಾಡ್ತಾ ಇದ್ಯಾ? ನೋಡು, ನೀನ್ ಏನೇ ಹೇಳು, ಶಿವಾನಿ ನನ್ ಸೊಸೆ, ನಾನ್ ಅವಳ ಪರಾನೆ. ನಿನಗೆ ಅವಳ ಮೇಲೆ ಮಿತಿ ಮೀರಿದ ಪ್ರೀತಿ ಇದೆ ಅಂತ ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಕಣೋ. ಅದೇ ಅವಳು ಮಾತು ಮುಗಿಯೋವರೆಗೂ ನೀನ್ ಅಲ್ಲೇ ನಿಂತವಳನ್ನು ಕರ್ಕೊಂಡ್ ಬರ್ಬೇಕಾಗಿತ್ತು ತಾನೆ. ಪಾಪ ಅವಳು. ಈಗ ಅತ್ಗೆ ಬರ್ತಾರೆ, ಅಣ್ಣ ಮಾತಾಡಲ್ಲ. ಆಮೇಲೆ ಅಣ್ಣ ಮಾತಾಡ್ತಾನೆ, ಅತ್ಗೆ ಮಾತಾಡಲ್ಲ. ಆಗ ಅಣ್ಣ ಅತ್ಗೆ ಹಿಂದೆನೆ ಪೂಸಿ ಹೊಡ್ಕೊಂಡು ಸುತ್ತಾಡ್ತಿರ್ತಾನೆ. ಎಲ್ರು ಎಷ್ಟು ಮುಗ್ಧರು, ಎಲ್ರು ಎಷ್ಟು ಅಮಾಯಕರು, ಯಾರಿಗೂ ಏನು ಗೊತ್ತಿಲ್ಲ. ನಿನ್ನ ಎಲ್ರು ಎಷ್ಟು ಪ್ರೀತಿ ಮಾಡ್ತಾರೆ, ಆದ್ರೆ ನೀನ್ ಎಲ್ರಿಗೂ ಮೋಸ ಮಾಡ್ಬಿಟ್ಟಿಲ್ಲ. ನಿನಗೆ ಅದೇ ಮನ್ಸು ಬಂತು. ಎಲ್ಲ ಅವಳು ಮನೆಗ್ ಬಂದ್ರೆ ಮನೆಗೊಂದ್ ಕಳೆ. ಅವಳಿದ್ರೆ ಮನೆಗೆ ಕಳೆ ಬರಲ್ಲ, ಅವಳು ಮನೆಗೆ ಅಂಟ್ಕೊಂಡಿರೋ ಕಳೆ ಮಾತ್ರ ಅಲ್ಲ ದಮಯಂತಿ, ಅವಳು ಬಂದ್ಮೇಲೆ ಈ ಮನೆಗೆ ಸಂಭ್ರಮ ಅಂತ ತುಂಬಿರೋದು. ಅವಳೇ ಈ ಮನೆ ಮಹಾಲಕ್ಷ್ಮಿ. ಅವಳು ಮಹಾಲಕ್ಷ್ಮಿ ಅಲ್ಲ, ಅವಳು ಮಹಾನಾಗಿಣಿ. ಅವಳು ನಮಗೆ ಮನೆಯವ್ರು ಎಲ್ರಿಗೂ ತೊಂದರೆ ಕೊಡಕ್ ಬಂದಿರೋ ನಾಗಿಣಿ. ಅದ್ ನಿಮಗೆ ಅರ್ಥ ಆಗ್ತಾ ಇಲ್ಲ. ಏಯ್, ಬೇಜಾರ್ ಮಾಡ್ಕೋಬೇಡುವ, ನಿನ್ ಮುಖ ನೋಡಕ್ ಆಗ್ತಿಲ್ಲ. ಹೋಗಿ ಅವಳನ್ನ ಕರ್ಕೊಂಬ. ನಿನ್ ನೆನಪೇ ಸಾಯ್ತಾ ಇಲ್ವಲ್ಲ? ಏನ್ ಮಾಡ್ಲಿ, ನೀನು ಹಾವು ಅಂತ ಗೊತ್ತಾಗದೆ ನಾನು ಎಷ್ಟು ಪ್ರೀತಿಸಿದ್ದೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ನಂದು ಪ್ರಾಣ ಕೊಡೋ ಪ್ರೀತಿ, ನಿಂದು ಪ್ರಾಣ ತೆಗೆಯೋ ಪ್ರೀತಿ. ಪ್ರೀತಿಯನ್ನು ವೇಷ ಹಾಕೊಂಡು ನಗುವಿನ ಮುಖವಾಡ ಇಟ್ಕೊಂಡು ನನ್ನ ಜೊತೆ ನಾಟಕ ಆಡ್ಬಿಟ್ಟೆ ಅಲ್ವಾ ನೀನು? ತ್ರಿವಿಕ್ರಮ್ನ ಸಾಯಿಸೋಂಗ್ ಮಾಡ್ಬಿಟ್ಟೆ, ಅಪ್ಪನ್ನ ಸಾಯಿಸೋಂಗ್ ಮಾಡ್ಬಿಟ್ಟೆ. ಎಷ್ಟು ಮೋಸ ನಿಂದು! ದೇವ್ರೆ, ಇದಕ್ಕೆಲ್ಲ ಪ್ರಾಯಶ್ಚಿತ ಹೇಗ್ ಪಡ್ಕೊಳ್ಳಿ? ನೆಮ್ಮದಿ ಎಲ್ಲಿ ಸಿಗತ್ ನನ್ಗಿವಾಗ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು, ಎಂತ ಪಾಪದ ಕೆಲಸ ಮಾಡ್ಬಿಟ್ಟೆ. ಅಯ್ಯೋ, ನನ್ನ ಪಾಪಕ್ಕೆ ಪರಿಹಾರ ಹೇಗ್ ಸಿಗುತ್ತೆ? ಬಂದ್ಯಾ? ನನ್ನ ನೋವನ್ನ ಕೇಳೋದಕ್ಕೆ ಒಂದು ಕಿವಿ ಇಲ್ಲ ಅಂತ ಅನ್ಕೊಂಡಿದ್ದೆ. ನೀನ್ ಬಂದ್ಯಾ? ನಿನಗ್ ಮಾತಾಡಕ್ ಬಾಯಿಲ್ಲ ಅಂದ್ರು ಕೇಳಕ್ ಕಿವಿ ಇದೆಯಲ್ಲ, ಸಾಕ್ ನನಗೆ. ಏ ಸುಂದ್ರಿ, ನಿಮ್ ಯಜಮಾನಿ ತುಂಬಾ ಒಳ್ಳೆಯವಳು ಅನ್ಕೊಂಡಿದ್ದೆ. ಅದ್ರೊಳಗೆ ಎಷ್ಟು ಕಟ್ಟಿಕೆ ಅಂದ್ರೆ ನಿನ್ನನ್ನು ತಿನ್ಬಿಟ್ಟಿರೋಳು. ಹೋಗ್ಲಿ ಬಿಡು, ಮಾತ್ ಬರೋದಿಲ್ಲ ನಿನಗೆ, ಒಳ್ಳೇದೇ ಆಯ್ತು. ನಂತರ ಕಷ್ಟ ಇಲ್ಲ ನಿನಗೆ. ಇದ್ದಿದ್ರೆ ನೀನ್ ನನಗಿಂತ 2 ಪಟ್ಟು ನೋವು ತಿಂತ ಇದ್ದೆ. ನೋಡ್ತಾ ಇದ್ದಿಲ್ಲ ಸುಂದ್ರಿ, ಎಂತ ಪರಿಸ್ಥಿತಿ ನೋಡ್ ನಂದು. ಯಾರ ಹತ್ರನೂ ಹೇಳೋ ಹೋಗಿಲ್ಲ, ಬರೀ ಅನುಭವಿಸ್ಬೇಕಷ್ಟೆ. ಅವಳ ಬದುಕನ್ನೇ ನಿನ್ನ ಬೆಳಕಿಗಾಗಿ ಮುಡಿಪಿಟ್ಟು ಕರ್ಪೂರದಂತೆ ಕರಗುತ್ತಿರುವ ಮಹಾತ್ಯಾಗಿ ಅವಳು. ಏನಿದೆ?
ಅವಳು ಘೋರಂಶದವಳೆ. ಅವಳು ವಿಷ ಪ್ರಯೋಗ ಮಾಡಿದರೆ ನಿನ್ನ ಸಾವಿಗೆ ಕ್ಷಣವೂ ಬೇಕಿರಲಿಲ್ಲ. ಅವಳ ಶಕ್ತಿಗೆ, ಅವಳಲ್ಲಿರುವ ಪಾತಿವ್ರತೆಯ ಬಲಕ್ಕೆ ನಿಮ್ಮನ್ನೆಲ್ಲ ಸುಟ್ಟು ಭಸ್ಮ ಮಾಡಲು ಕ್ಷಣವೂ ಬೇಕಿರಲಿಲ್ಲ. ಆದರೂ ಅವಳು ನಿನ್ನ ಒಡವೆಯೇ ಇದ್ದಾಳೆಂದರೆ ಯಾಕೆ ಗೊತ್ತೇ? ಪ್ರೀತಿ. ಜನ್ಮ ಜನ್ಮದ ಅನುಬಂಧ. ಜೊತೆಯೇ ಇದ್ದು ಸತ್ತವರು ನಿನ್ನ ಶತ್ರುಗಳು. ಈಗಿದ್ದು ಮುಂದೆ ಸಾಯುವವರು ಕೂಡ ನಿನ್ನ ಶತ್ರುಗಳೇ. ಅವರೆಲ್ಲ ನಯವಂಚಕರು, ಮೋಸಗಾರರು, ಕಪಟಿಗಳು. ನೀನು ಅವರಿಂದ ಸತ್ತವನವನು. ಅವಳು ನಿನಗಾಗಿ ಬದುಕಿದವಳು. ಸ್ವಾಮಿಗಳೇ, ಏನ್ ಮಾತಾಡ್ತಾ ಇದ್ದೀರಾ? ನನ್ ಯಾರು ಶತ್ರುಗಳು? ನಾನ್ ಯಾರಿಂದ ಸತ್ತೆ? ಯಾಕೆ ಸತ್ತೆ? ಏನಿದೆಲ್ಲ? ಅದು ನಾನು ಹೇಳಬೇಕಾದ ಸತ್ಯವಲ್ಲ, ನೀನು ಕಂಡುಕೊಳ್ಳಬೇಕಾದ ಸತ್ಯ. ನಾನೇನಾದರೂ ಆ ಸತ್ಯವನ್ನ ನಿನಗೆ ತಿಳಿಸಿದರೆ ಈ ಕ್ಷಣದಿಂದಲೇ ನಿನ್ನ ಜೀವಕ್ಕೆ ಅಪಾಯವಿದೆ. ಇಷ್ಟು ದಿವಸ ನಿನ್ನೊಡನೆ ನಿನ್ನನ್ನು ಕಾಪಾಡುತ್ತಿದ್ದಂತ ಆ ಮಹಾಶಕ್ತಿಯನ್ನ ಊರವಿಟ್ಟೆಯಲ್ಲವೇ? ಅದರಿಂದ ಆಗುವ ಅನಾಹುತಗಳ ಬಗ್ಗೆ ಗೊತ್ತಿದೆಯೇ ನಿನಗೆ? ನೀನು ಹುಡುಕುತ್ತಿರುವ ಹುಟ್ಟಿನ ಬಗ್ಗೆ, ಪೂರ್ವ ಜನ್ಮದ ಬಗ್ಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ. ಅದು ನನ್ನಲ್ಲಿಲ್ಲ. ಓ ಜ್ವಾಲಮಾಲಿನಿ ತಾಯಿ, ಏನು ನಿನ್ನ ಮಾತಿನ ಮರ್ಮ? ನನ್ನ ಇಲ್ಲಿಗೆ ಕರೆಸಿದವರ ಸಹಾಯ ನನಗೇ ಬೇಕಿದೆ. ಆದರೆ ನಾನು ಅವರಿಗೆ ಸತ್ಯ ಹೇಳುವ ಹಾಗಿಲ್ಲ. ಹೇಳದೆ ಮುಂದಿನ ಪೂಜಾ ಕೈಂಕರ್ಯಗಳನ್ನ ಮಾಡುವ ಹಾಗಿಲ್ಲ. ಹಾಗಿದ್ದಾಗ ಏನು ಮಾಡಲಿ ತಾಯೇ, ಏನು ಮಾಡಲಿ? ಅವರಲ್ಲಿ ಒಬ್ಬನನ್ನ ನನ್ನ ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಅವನು ನನಗೆ ವಿಧೇಯನಾಗಿರಬೇಕು. ಅವನು ನನಗೆ ನಂಬಿಕಸ್ಥನಾಗಿರಬೇಕು. ಅವನನ್ನು ನಾನು ಶಿಷ್ಯನಾಗಿ ಸ್ವೀಕರಿಸಿದ ಮೇಲೆ ಅವನಿಗೆ ಸತ್ಯ ಹೇಳುವುದಕ್ಕೆ ಸಾಧ್ಯ, ನನ್ನ ಪೂಜೆಯನ್ನು ಮುಂದುವರಿಸುವುದಕ್ಕೆ ಸಾಧ್ಯ. ಆದರೆ ಆ ನಾಲ್ವರಲ್ಲಿ ವಿಧೇಯನು ಯಾರು, ನಂಬಿಕಸ್ಥನು ಯಾರು, ಕಪಟ ಎಲ್ಲದವರು ಯಾರು, ದುರಾಸೆ ಇಲ್ಲದವರು ಯಾರು? ಓ ಜ್ವಾಲಮಾಲಿನಿ ತಾಯೇ, ನನ್ನ ಶಿಷ್ಯೋತ್ತಮನಾಗಲು ನನ್ನ ಕಣ್ಣ ಮುಂದೆ ತಂದು ನಿಲ್ಲಿಸು ತಾಯೇ, ತಂದು ನಿಲ್ಲಿಸು. ತೋರಿಸು ತಾಯೇ, ತೋರಿಸು. ನಂಬಿಕಸ್ಥನನ್ನ ತೋರಿಸು. ತೋರಿಸು ತಾಯೇ, ತೋರಿಸು. ಸ್ವಾಮಿಗಳೇ, ಏನಾಯ್ತು? ಯಾಕೆ ಭಯ? ನಿಮ್ಮ ಅಭಯ ಬೇಕು ಗುರುಗಳೇ. ಅಂದ್ರೆ ನಾಗಿಣಿ ಎಲ್ಲಿದ್ದಾಳೆ ಅಂತ ನಾನು ನಿನಗೆ ಹೇಳಬೇಕು. ಅಯ್ಯೋ ದೇವರಾಣಿ ಬಿಲ್ಲ ಸ್ವಾಮಿ, ನನಗೆ ನಾಗಿಣಿನೂ ಬೇಡ, ಆ ನಾಗಮಣಿಯಿಂದ ಸಿಗುವ ಸಂತೋಷನೂ ಬೇಡ ಸ್ವಾಮಿಗಳೇ. ಇದೊಂದು ಮಾಡಿಕೊಟ್ಬಿಟ್ರೆ ನಾನು ಗುಲಾಮಂತರ ನನ್ನ ಜೀವನ ಪೂರ್ತಿ ನಿಮ್ ಜೊತೆ ಇದ್ಬಿಡ್ತೀನಿ ಸ್ವಾಮಿಗಳೇ. ನಿನ್ನ ಮಾತು ನನಗೆ ಅರ್ಥ ಆಗ್ತಾ ಇದೆ, ಆದ್ರೆ ನೀನು ನಂಬೋದಕ್ಕೆ ಅರ್ಹನೋ ಇಲ್ವೋ ಅರ್ಥ ಆಗ್ತಾ ಆಗ್ತಿದೆ. ಸ್ವಾಮಿಗಳೇ, ನಿಮ್ಗೆ ಏನ್ ಬೇಕು ಕೇಳಿ, ನಾನು ಪ್ರಾಣ ಕೊಡಕ್ಕೂ ಸಿದ್ಧ ಇದ್ದೀನಿ ಸ್ವಾಮಿಗಳೇ. ಜೀವ ಭಯವಿರುವವನು ಜೀವ ಕೊಡ್ತಾನೆ ಅಂದ್ರೆ ಅದನ್ನ ನಂಬುವಷ್ಟು ಮೂಢ ಅನ್ಕೊಂಡ್ಯಾ ನನ್ನ? ನೀವು ಏನ್ ಪರೀಕ್ಷೆ ಬೇಕಾದ್ರೂ ಮಾಡಿ ಸ್ವಾಮಿಗಳೇ. ಜ್ವಾಲಮಾಲಿನಿ ತಾಯಿ, ಇವನು ನನ್ನ ನಂಬಿಕೆಗೆ ಅರ್ಹನೆ. ತೋರಿಸು ಆಹುತಿ, ಅಗ್ನಿಗಾಹುತಿ.
ಈ ಘಳಿಗೆಯಿಂದ ನೀನು ನನ್ನ ಶಿಷ್ಯ. ಬಂದ್ರ ಶಿವಾನಿ, ಯಾವ ನೆಂಟ್ರು ಸಿಕ್ಕಿದ್ರು ನಿಂಗೆ ಇಷ್ಟೊತ್ತು ಮಾತಾಡೋದಕ್ಕೆ? ಈ ಫೋನ್ಗಳು ಬಂದ್ಮೇಲೆ ಹತ್ರ ಇರೋ ಜೊತೆ ಮಾತಾಡೋದ್ ಬಿಟ್ಟು ದೂರದಲ್ಲಿರೋ ಜೊತೆನೆ ಮಾತಾಡೋದ್ ಜಾಸ್ತಿ. ಅಂತದ್ರಲ್ಲಿ ನೀನು ಪರಿಚಯದವ್ರು ಸಿಕ್ಕಿದ್ದಾರೆ ಅಂತ ಇಷ್ಟೊತ್ತು ಮಾತಾಡಿದ್ಯಲ್ಲ, ದೊಡ್ಡ ವಿಚಾರ ಬಿಡಮ್ಮ. ಅದ್ಗೆ ಅಣ್ಣ ಬಂದವನೇ ನಿಮ್ ಮೇಲೆ ಸಿಟ್ ಮಾಡ್ಕೊಂಡು ಕೂತಿದ್ದ. ಈಗ ನೋಡಿ ಅವನೇ ಬಂದು ನಿಮ್ಮ ಹತ್ರ ಪೂಸಿ ಹೊಡೆದು ಕರ್ಕೊಂಡ್ ಬಂದಿದ್ದಾನೆ. ಅದೂನು ಕೈ ಹಿಡ್ಕೊಂಡ್ ಬೇರೆ. ಏನಪ್ಪ ಮಗನೇ, ನೀನ್ ಹೇಳ್ತೀನಿ ನೋಡ್ತಾ ನಿಂತಿದ್ಯಾ? ನಾವ್ಯಾರು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಶಿವಾನಿ ಬಾ. ಕೂತ್ಕೋ. ಶಿವಾನಿ, ನೀನ್ ಇದನ್ನ ತಿಂತೀಯಾ? ಯಾಕೆ, ಏನಾಗಿದೆ? ಅಲ್ಲ, ನಿಮ್ ಊಟ ಬೇರೆ ಅಲ್ವಾ? ನನ್ ಗಂಡ ಏನ್ ತಿಂತಾನೋ ನಾನು ಅದೇ ತಿಂತೀನಿ. ಪರ್ಸಿ ಏನು ಕಾಲ ಬಂತ ಸ್ವಾಮಿಗಳೇ, ನಾಗಮಾತಾ ರಾಮಗಳು ಸ್ವಾಮಿಗಳೇ. ಶಿವಾನಿ, ಈ ಸಂತೋಷಕ್ಕೆ ಕಾರಣ ಏನು? ಶಿಶುಲ್ಗೆ ನಿನ್ನ ಪ್ರೀತಿ ಅರ್ಥ ಆಯ್ತು. ನಾನು ಇಚ್ಛಾದಾರಿ ನಾಗ ಅಂದ್ಕೊಂಡೆ, ನನ್ನನ್ನ ಸ್ವೀಕರಿಸ್ದ. ಶಿಶುಲ್ಗೆ ನಾನು ದೇವಕನ್ಯೆ ಅಂತ ಗೊತ್ತಾದ್ಮೇಲೂ ನನ್ನ ಪ್ರೀತಿನ ಒಪ್ಕೊಂಡಿದ್ದಾನೆ. ಒಳ್ಳೆಯ ವಿಚಾರವನ್ನೇ ಹೇಳಿದೀಯ ಶಿವಾನಿ. ಮೊದಲ ಹಂತದಲ್ಲಿ ಗೆಲುವು ಸಾಧಿಸಿದೀಯ. ಇನ್ನು ತ್ರಿಶೂಲ್ಗೆ ಅವನೇ ಆದಿಶೇಷ ಅಂತ ಗೊತ್ತಾದ ಮೇಲೆ ಇನ್ನು ಪೂರ್ತಿ ಗೆಲುವು ನಿನ್ನದೇ. ಆ ಕ್ಷಣಕ್ಕಾಗಿ ನಾನು ಇನ್ನೆಷ್ಟು ದಿನಗಳು ಕಾಯಬೇಕು ಸ್ವಾಮಿಗಳೇ? ಆ ಕ್ಷಣದವರೆಗೆ ನೀನು ಮುಂದೆ ನಡೆದು ಹೋಗಕ್ಕೆ ಇನ್ನೂ ಒಂದಷ್ಟು ಕಂಟಕಗಳನ್ನು ದಾಟಬೇಕು ಶಿವಾನಿ. ನಿನ್ನ ಮುಂದೆ ಒಂದು ದೊಡ್ಡ ಅಪಾಯವೊಂದು ಕಾದು ಕುಳಿತಿದೆ. ಗುರುಗಳೇ, ನೀವು ಹೇಳುತ್ತಿರುವುದು? ಹೌದು ನಾಗಮಾತಾ. ಶಿವಾನಿ ಇವಾಗ ಮೃತ್ಯು ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಮುಂದೆ 3 ದಿನ ನಿನಗೆ ತುಂಬಾ ಕಷ್ಟ ಇದೆ ಶಿವಾನಿ. ಅಮಾವಾಸ್ಯೆಯ ಪಾಡ್ಯ ಕಳೆಯಬೇಕು. ಈ ಅಮಾವಾಸ್ಯೆ ಕಳೆದು ಹೊಸ ಮಾಸ ಹುಟ್ಟುತ್ತದೆ. ಮುಂದೆ ನಿನಗೆ ಒಳ್ಳೇದಾಗಬೇಕು ಅಂದ್ರೆ ಆ ಕ್ಷಣದಲ್ಲೇ ಹೇಳಬೇಕು. ಅದು ಹೇಳಬೇಕೆಂದರೆ ನೀನು ಕೆಟ್ಟ ಕ್ಷಣಗಳನ್ನು ದಾಟಬೇಕು. ಅಪಾಯವೆಂದರೆ ಯಾವ ತರದ ಅಪಾಯಗಳು ಗುರುಗಳೇ? ಸಾವಿನ ಅಪಾಯ. ಸಾವಿನ ರೂಪದಲ್ಲಿ ಬರುತ್ತದೆ. ಎಚ್ಚರ ಶಿವಾನಿ, ಎಚ್ಚರ. ಇದು ಭಯಂಕರ ಉಂಟಲ್ಲ ಸ್ವಾಮಿ. ಅವಳು ಕೂತಲ್ಲೇ ಪಚಡ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ಎದ್ದು ಕೂತಿದ್ದಾಳೆ. ಅವಳದೇನು ಮಂಡೆಯ ಬಂಡೆಯ?
ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಪ್ರಯೋಗ ಮಾಡಿರೋ ಶಕ್ತಿನ ತಡೆಯೋ ಸಾಮರ್ಥ್ಯ ಇರೋದು ಒಂದು ಶಕ್ತಿಗೆ ಮಾತ್ರ. ಯಾವ ಶಕ್ತಿಗೆ ಗುರುಗಳೇ? ನಾಗಮಣಿ. ಹಾಗಾದ್ರೆ ನಿಮ್ಮ ಶಕ್ತಿಗೆ ಏನಾಯ್ತು? ನೀವ್ ಹೇಳೋ ಪ್ರಕಾರ ನಾಗಮಣಿ ಇಲ್ಲೇ ಇದೆ ಅಂತೀರಾ? ಅವಳನ್ನ ಕಾಪಾಡೋ ಶಕ್ತಿ ಇದ್ದದ್ದು ನಾಗಮಣಿ ಮಾತ್ರ. ಅವಳಿರೋ ಜಾಗದಲ್ಲಿ ನಾಗಮಣಿ ಇರಲಿಲ್ಲ. ನಾಗಮಣಿ ಎಲ್ಲೋ ಈ ಪ್ರಾಂತ್ಯದಲ್ಲೇ ಇಲ್ಲ ಅಂತಿದ್ರೆ ಅವಳು ಉಳಿಯೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಮತ್ತವಳು ಉಳಿದಿದ್ದಾಳಲ್ಲ? ಅದೇ ನನ್ನನ್ನ ಗೊಂದಲದಲ್ಲಿ ದೂಡಿರೋದು. ಹಾಗಾದ್ರೆ ಇನ್ನೊಂದು ಪ್ರಯೋಗ ಮಾಡಿ ನೀವು ಅವಳನ್ನ ಕೊಲ್ತೀರಾ? ಬೇಡ, ಅಪಾಯ ಇದೆ. ಈಗ ನಾವು ಮೊದಲು ಅವಳ ಸುತ್ತ ನಾಗಮಣಿ ಎಲ್ಲಿದೆ ಅಂತ ಕಂಡುಹಿಡಿಬೇಕು. ಆಗ ಅವಳನ್ನ ಕೊಲ್ಲೋದಕ್ಕೆ ಸುಲಭ ಆಗುತ್ತೆ. ಜ್ವಾಲಮಾಲಿನಿ ಆಶೀರ್ವಾದ ಇರೋವರೆಗೂ ನಾವು ಯಾರು ಕಣ್ಗೂ ಕಾಣಲ್ಲ. ಬಾ ಬಾ. ಗುರುಗಳೇ, ಏನ್ ಗುರುಗಳೇ ಇದು? ಅವಳು ಹೊಟ್ಟೆ ಯಾಕೆ ಲಕ 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 ಅಂತ ಹೊಳಿತಾ ಇದೆ? ಹೊಳೆಯುತ್ತಿರುವುದು ಹೊಟ್ಟೆಯಲ್ಲ, ಹೊಟ್ಟೆಯಲ್ಲಿರುವ ನಾಗಮಣಿ. ಗುರುಗಳೇ, ಹಾಗಾದ್ರೆ ಈಗ ತಾಯಿ ಜ್ವಾಲಮಾಲಿನಿ ಹೊರಡೋಕೆ ಆಜ್ಞೆ ಕೊಡ್ತಿದ್ದಾಳೆ. ಇಲ್ಲಿರೋದು ಸರಿ ಇಲ್ಲ. ನಡಿ. ಏನಾಗ್ತದೆ? ಯಾಕೆಷ್ಟು ಒದ್ದಾಟ? ತ್ರಿಶೂಲ್, ನಾಗಮಣಿ ಎಲ್ಲಿದೆ ಅಂತ ಯಾರೋ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಯಾರಿರ್ಬೋದು ದೂರದಿಂದ ಈ ಪ್ರಯೋಗ ಮಾಡಿ ನನ್ನ ಗಮನಿಸ್ತಾ ಇದ್ದಾರೆ, ಅಥವಾ ಸಮೀಪದ ಪ್ರಯೋಗನ ಇದು. ಇದನ್ನ ಮನೆಯವ್ರು ಯಾರಾದ್ರೂ ನೋಡಿದ್ರೆ ಏನ್ ಮಾಡ್ಲಿ ನಾನು? ಪರಮೇಶ್ವರ, ಈ ಸಂಕಷ್ಟದಿಂದ ನನ್ನನ್ನ ಪಾರ್ ಮಾಡಿ ಈ ರೂಪದಲ್ಲಿ ನನ್ನ ಯಾರಾದ್ರೂ ನೋಡಿದ್ರೆ ಖಂಡಿತ ಅಪಾಯ. ತಮ ನೀಲ ಗನಾಯ ನಮೋ ನೀಲ ನೇತ್ರಾಯ ಪ್ರಸನ್ನ ಗುಣ ಸಂಪನ್ನಾಯ. ಚಾಮುಂಡಾಯ ನಮಃ. ಓಂ ಜ್ವಾಲಮಾಲಿನ್ಯೇ ನಮಃ. ಓಂ ರಕ್ತಪ್ರಿಯಾಯ ನಮಃ. ಓಂ ರಕ್ತಪಿಂಡಾಯ ನಮಃ. ಓಂ ಚಾಮುಂಡಾಯ ನಮಃ. ಓಂ ಚಂಡಾಯ ನಮಃ. ಓಂ ಪ್ರಚಂಡಾಯ ನಮಃ. ಗುರುಗಳೇ, ಈ ಪೂಜೆ ಭ್ರಮರಾಸುರನ ಆವಾಹನೆಗೆ, ಅದರಿಂದ ನಾಗಿಣಿಯ ಅಂತ್ಯವಾಗುತ್ತೆ. ನಾಗಮಣಿ ನನ್ನ ಸ್ವಂತವಾಗುತ್ತೆ. ಓಂ ಭ್ರಮರಾಸುರ ಆವಾಹಯಾಮಿ. ಓಂ ಭ್ರಮರಾಸುರ ಆವಾಹಯಾಮಿ. ಇತ್ಯಾರೂಪ ಭ್ರಮರಾಸುರ ಆವಾಹಯಾಮಿ. ಭ್ರಮರಾಸುರ ಆವಾಹಯಾಮಿ.
ಹೋಗು ಬ್ರಹ್ಮರಾಸುರ ಹೋಗು, ಇಚ್ಛಾಧಾರಿ ನಾಗಿನಿ ಇರುವ ಕಡೆ ಹೋಗು. ಯಾರಿಗೂ ಅರಿವಿಗೆ ಬಾರದ ಹಾಗೆ ನಾಗಿಣಿಯ ಪಕ್ಕದಲ್ಲೇ ನಿಂತು ಅವಳು ದೇಹ ತ್ಯಜಿಸಿದ ನಂತರ ನನಗೆ ಸುದ್ದಿ ಮುಟ್ಟಿಸು. ಗುರುಗಳೇ, ಬೆಟ್ಟದಾಗಿರೋ ಈ ದುಂಬಿ ಮನೆಯೊಳಗೆ ಹೋದ್ರೆ ಅಲ್ಲಿರೋರಿಗೆ ಕಾಣೋದಿಲ್ವಾ? ಭ್ರಮರಾಸುರ ಮಹಾನ್ ಬುದ್ಧಿವಂತ, ಮಹಾನ್ ಶಕ್ತಿವಂತ. ಇಚ್ಛಾಧಾರಿ ಭೃಂಗಾಸುರ ಅವನು ತನ್ನ ಬೆಟ್ಟದಂತಹ ಮೈಯನ್ನ ಪುಟ್ಟ ಸಾಸಿವೆಯ ಹಾಗೆ ಬದಲಾಯಿಸಿಕೊಳ್ಳಬಲ್ಲ. ನೋಡಲ್ಲಿ ಗುರುಗಳೇ, ಆ ನೊಣ ಅಲ್ಲಿ ಏನಾಯ್ತು ಅಂತ ನಮ್ಗೆ ಹೆಂಗ್ ತಿಳಿಸ್ತದೆ? ಅವನು ಬಂದು ಹೇಳುವ ಅಗತ್ಯವಿಲ್ಲ. ನಾವು ಇಲ್ಲೇ ಇದ್ದು ಎಲ್ಲ ನೋಡಬಹುದು. ಓಂ ಮಾಯಾ ದರ್ಪಣಾಯ, ಓಂ ಮಾಯಾ ದರ್ಶನಾಯ. ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಶಿವಾನಿ. ನೀನು ಅಂದ್ರೆ ನನ್ನ ಪ್ರಾಣ. ಇವತ್ತು ನಿನಗೆ ಆಗ್ಲೇ ಜ್ಞಾನ ತಪ್ಪ ಹೋಗಿತ್ತಲ್ಲ, ನನಗ್ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು. ಕೈಕಾಲೇ ಆಡ್ಲಿಲ್ಲ ಗೊತ್ತಾ. ಮತ್ತೆ ವಾಪಸ್ ನೀನ್ ಎಚ್ಚರ ಆದ್ಮೇಲೆ ನಾನು ಸರಿ ಹೋಗಿದ್ದು. ನಿನಗೇನಾದ್ರೂ ಅದನ್ನ ಸಹಿಸ್ಕೊಳಕ್ ಆಗಲ್ಲ ಶಿವಾನಿ. ನನ್ ಬದುಕಲ್ಲ, ಕನಸಲ್ಲಿ ಕೂಡ ಅಂತ ಕ್ಷಣ ಬರಬಾರ್ದು. ನಿನಗೇನೋ ಆಗ್ಬಿಡ್ತು ಅನ್ನೋ ಆತಂಕ ಇದೆಯಲ್ಲ, ಅದನ್ನ ಯೋಚನೆ ಮಾಡಿದ್ರೆ ಇವಾಗ್ಲೂ ಭಯ ಆಗತ್ತೆ. ಎಷ್ಟು ಭಯ ಆಗತ್ತೆ? ಎಷ್ಟು ಭಯ ಆಗತ್ತೆ ಅಂದ್ರೆ ಅದನ್ನ ಹೇಗ್ ಹೇಳದ್ ಶಿವಾನಿ? ಹೇಳಕ್ಕಾಗಲ್ಲ ಅಂದ್ರೆ ಮಾಡಿ ತೋರ್ಸು. ಏನ್ ಶಿವಾನಿ ನೀನು, ಏನೇನೋ ಆಸೆಗಳು ನಿಂದು, ಅದ್ರಲ್ಲಾಗೋ ಒದ್ದಾಟ ಸಂಕಟ ಇದೆಯಲ್ಲ, ಮಾತಾಡಕ್ಕಲ್ಲ, ಯೋಚನೆ ಮಾಡೋದಕ್ಕೂ ತುಂಬಾ ಹಿಂಸೆ ಕೊಡುತ್ತೆ. ನೀನ್ ಅದನ್ನ ಆಕ್ಟ್ ಮಾಡಿ ತೋರ್ಸು ಅಂತೀಯಲ್ಲ. ನನ್ನ ಪ್ರೀತಿನ ನಾನು ಇನ್ನೇನ್ ಕಳ್ಕೊಂಡ್ ಬಿಡ್ತೀನಿ ಅಂತ ಯೋಚನೆ ಮಾಡೋದ್ರಲ್ಲೂ ಎಷ್ಟು ಒದ್ದಾಟ, ಎಷ್ಟು ಸಂಕಟ ಇದೆ ನನಗ್ ಗೊತ್ತು. ಅದಕ್ಕಿಂತ ಸಾವೇ ಎಷ್ಟೋ ಬೆಟರ್ ಅಂತ ಅನ್ಸ್ಬಿಡತ್ತೆ ಅಂತ ನೋವುದು. ಓಂ ಜ್ವಾಲಮಾಲಿನಿ ತಾಯಿ, ಚಂಚಲ ಚಿತ್ತ ಮಹಾತಾಯೇ, ಅವಳ ಮನಸ್ಸನ್ನು ಚಂಚಲಗೊಳಿಸು. ಈ ನಿನ್ನ ಭಕ್ತರ ಗೆಲುವಿಗೆ ಹರಸು. ಇನ್ನೊಂದ್ಸರಿ ನೀನು ನನಗೆ ಆ ತರ ಎಲ್ಲ ಕೇಳಬೇಡ. ಆ ತರ ಹುಚ್ಚುಚ್ಚಂಗೆ ನಾನು ಏನೇನೋ ಮಾಡೋದಿಲ್ಲ, ಆಯ್ತಾ? ಸರಿ, ಇವಾಗ ನಾನು ನಿನಗೆ ಬಿಸಿ ಬಿಸಿಯಾಗಿ ಹಾಲು ತಗೊಂಬರ್ತೀನಿ, ಓಕೆನಾ? ಈ ಲೋಕದವರ ಅನ್ನ ಸಾಂಬಾರ್ ತಿಂದು ನಿನ್ನ ಬುದ್ಧಿನೂ ಹಂಗೆ ಆಗ್ಬಿಟ್ಟಿದೆ. ನಿಮ್ ಲೋಕದ ಹಾಲು ತಗೊಂಬರ್ತೀನಿ, ಓಕೆನಾ? ಹಾಲು ಕುಡಿ, ನಿನ್ನ ಮನಸ್ಸು ತಿಳಿಯಾಗತ್ತೆ, ನಿನ್ನ ಯೋಚನೆ ಫುಲ್ ಕ್ಲಿಯರ್ ಆಗತ್ತೆ. ಓಕೆ, ಐಲ್ ಗೋ ಗೆಟ್ ದ ಮಿಲ್ಕ್. ಓಂ ಜ್ವಾಲಮಾಲಿನ್ಯೇ ನಮಃ, ಓಂ ಚಂಚಲ ಚಿತ್ತಾಯ ನಮಃ, ದುಂಡಮಾಲಿನ್ಯೇ ನಮಃ, ಚಿತ್ತಾಕಾಶನಂ ಕೃಷ್ಯೇ ಸ್ವಾಹ. ನನಗೇನೋ ಆಗೇ ಹೋಯ್ತು, ನಾನು ಸತ್ತೇ ಹೋದೆ ಅಂತ ನೀನು ಅತ್ತೆ ತುಂಬಾ ಆತಂಕದಲ್ಲಿದ್ದೆ ಅಂತ ಹೇಳಿದ್ಯಲ್ಲ. ಛೇ, ನನಗದನ್ನ ನೋಡಕ್ಕೆ ಆಗ್ಲಿಲ್ವಲ್ಲ ತ್ರಿಶೂಲ್. ಯಾಕ ಸನ್ನಿವೇಶನ ಮತ್ತೆ ಸೃಷ್ಟಿ ಮಾಡಬಾರ್ದು? ನಿನ್ನ ದೇಹದಿಂದ ಆತ್ಮನ ಆಚೆ ಕಳಿಸಿ ನಿನ್ನ ದೇಹದಲ್ಲಿ ಜೀವ ಇಲ್ದಿರ್ಬೇಕಾದ್ರೆ ನೀನು ಎಷ್ಟು ಒದ್ದಾಡ್ತೀಯ, ಎಷ್ಟು ಆತಂಕ ಪಡ್ತೀಯ ಅಂತ ನಾನು ನೋಡ್ಬೇಕಲ್ಲ. ಯಾಕೆ ಹೀಗಾಗ್ತಿದೆ? ಪರಮೇಶ್ವರ, ನನ್ನ ದೇಹಕ್ಕೆ ಸೇರೋಕೆ ಯಾಕೆ ಆಗ್ತಿಲ್ಲ ನನಗೆ? ಯಾಕೆ ಕಾಯ ಪ್ರವೇಶ ಮಂತ್ರ ನನಗೆ ನೆನಪಾಗ್ತಿಲ್ವಲ್ಲ? ಆಗಲ್ಲ. ನಾನು ದೇಹ ತ್ಯಾಗ ಮಾಡಿ ಈಚೆ ಬಂದು ಎಷ್ಟು ಸಲ ಮತ್ತೆ ದೇಹ ಸೇರಿದ್ದೀನಿ. ಅವತ್ತು ಯಾವತ್ತೂ ಆಗದ ಸಮಸ್ಯೆ ಅವತ್ಯಾಕೆ ಆಗ್ತಾ ಇದೆ ಭಗವಂತ? ನಿನ್ನಿಂದ ಏನೇ ಲೋಪ ಆಗಿದ್ರು ಮನ್ನಿಸು ಮಹೇಶ್ವರ. ದಯವಿಟ್ಟು ಈ ಆತ್ಮ ದೇಹ ಸೇರೋಕೆ ಬಿಡು. ಪರಮೇಶ್ವರ, ಯಾಕೆ ಪರೀಕ್ಷೆ? ಮನೆಯವರೆಲ್ಲ ಬಂದು ನೋಡಿದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ದೇವ. ಇಷ್ಟಕ್ಕೂ ಯಾಕೆ ತಡೆ ಆಗ್ತಿದೆ? ಯಾರಿಂದ ಈ ತೊಂದರೆ ಆಗ್ತಾ ಇದೆ?
ತ್ರಿಶೂಲ್ ಬೇರೆ ಎಲ್ಲರೂ ಕರ್ಕೊಂಡ್ ಬರಕ್ ಹೋಗಿದ್ದಾನೆ. ಅವ್ರು ಬಂದ್ರೆ ಏನ್ ಮಾಡ್ಲಿ ನಾನು? ಅಮ್ಮ, ತ್ರಿಶೂಲ್ ಯಾಕೆ ಓಡ್ ಬರ್ತಾ ಇದೆ? ಏನಾಯ್ತು? ಶಿವಾನಿ ಮಲ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಜೊತೆ ಮಾತಾಡ್ತಾ ಇಲ್ಲಮ್ಮ ಅವಳು. ಏನಾಯ್ತು ನೋಡ್ ಬನ್ನಿ. ಏನೋ ಕೀಟ್ಲೆ ಮಾಡಿರ್ತ್ಯಾ, ಅದಕ್ಕೆ ಅವ್ಳು ಸಿಟ್ ಮಾಡ್ಕೊಂಡಿರ್ತಾಳೆ. ಅದನ್ನ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಹೇಳ್ತಿದ್ಯಾ? ಶಿವಾನಿ ಮಲ್ಕೊಂಡ್ಬಿಟ್ಟಿದ್ದಾಳಮ್ಮ, ಅವಳಿಗೆ ಏನಾಗ್ತದೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನ ನೋಡಿ ಬನ್ನಿ ಅಂತ ಕರೆದಿದ್ದು. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನೀನ್ ಹೇಳ್ತಾ ಇರೋದು ಅರ್ಥ ಆಗ್ತದೆ. ಶಿವಾನಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅಂದ್ರೆ ಏನು ಅರ್ಥ? ಏನಾಗಿದೆಯಾ ಅವಳಿಗೆ? ಅಪ್ಪ ನಾನು ತಮಾಷೆ ಮಾಡ್ತಾ ಇಲ್ಲಪ್ಪ. ನೀವು ಬನ್ನಿ ಅಲ್ಲ, ಒಂದ್ಸಲ ನೋಡಿ ಬನ್ನಿ. ಬನ್ನಿ 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 ಹೇಳ. ನಾನೇನು ತಮಾಷೆ ಮಾಡ್ತಾ ಇಲ್ಲ, ನೋಡಿ ಬನ್ನಿ. ಇಲ್ಲಿ ಹಿಂಗ್ ಮಲಗಿದಾಳೆ. ಇಲ್ಲಿ ನೋಡಿ ಅಮ್ಮ, ನೋಡಿ ಅಮ್ಮ, ಇಲ್ಲಿ ಅಮ್ಮ ನೋಡಿ. ಇಲ್ಲಿ ಅಪ್ಪ ನೋಡಪ್ಪ, ಇಲ್ಲಿ ಶಿವಾನಿ. ಶಿವನೇ ಶಿವಾನಿ ಶಿವನೇ ಶಿವನೇ ಕಣ್ಬಿಡಮ್ಮ, ಮಾತಾಡು ಶಿವನೇ. ಹೋಗ್ ನೀರ್ ತಗೋಬರೋ. ಹೋಗು ಹೋಗು. ಶಿವನೇ ಏನಾಯ್ತಮ್ಮ? ಅಮ್ಮ ಶಿವನೇ ಏನಾಗಿದೆಯಮ್ಮ? ಶಿವನಿಗೆ ಯಾಕೆ ಎದ್ದೇಳ್ತಾ ಇಲ್ಲ? ಏನು ಆಗಿರಲ್ಲ, ಸಮಾಧಾನ ಮಾಡ್ಕೊ. ಅಮ್ಮ, ನಾನು ಇಲ್ಲಿದ್ದೀನಮ್ಮ. ತ್ರಿಶೂಲ್ಗೆ ತಮಾಷೆ ಮಾಡಕ್ ಹೋಗಿ ಹೀಗಾಗ್ಬಿಡ್ತು. ಈಗ ಏನ್ ಮಾಡ್ಲಿ ನಾನು? ಗೊತ್ತಾಗ್ತಿಲ್ವಲ್ಲ. ಶಿವನೇ ಕಣ್ಬಿಡಮ್ಮ, ಮಾತಾಡು ಶಿವನೇ. ನಾಗಿನಿಯ ದೇಹವನ್ನು ಅಪಹರಿಸಲು ಸಾಧ್ಯವಿಲ್ಲ. ನಾಗಿನಿಯ ದೇಹವನ್ನು ನಾಶ ಮಾಡಿ ನಾಗಮ್ಮಣಿಯನ್ನು ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲ ಗುರುಗಳೇ, ಅಲ್ಲಿ ಎಲ್ಲ ಇರ್ಬೇಕಾದ್ರೆ ಅಲ್ಲಿ ಸಹಸ್ರಾರು ಜನರಿರಲಿ. ನನ್ನೊಂದಿಗೆ ತಾಯಿ ಜ್ವಾಲಮಾಲಿನಿ ಇದ್ದಾಳೆ. ನಡಿ ಹೊರಡೋಣ. ನನ್ನ ಆತ್ಮಕ್ಕೆ ದೇಹ ಸೇರಕ್ಕಾಗ್ತಾ ತ್ರಿಶೂಲ್. ಆತ್ಮ ನನ್ನ ದೇಹ ಸೇರದೆ ಹೋದ್ರೆ ಅದು ಶಿವಾನಿ ಅಲ್ಲ, ಬರೀ ದೇಹ ಅಷ್ಟೇ. ಶಿವಾನಿ ಎದ್ದೇಳು. ಶಿವಾನಿ, ನಿನಗೇನಾದ್ರೂ ಆದ್ರೆ ನಾನು ಉಸಿರು ಬಿಟ್ಬಿಡ್ತೀನಿ. ಶಿವಾನಿ ಎತ್ ಕೂತ್ಕೋ. ಶಿವಾನಿ ಮಾತಾಡು. ಶಿವಾನಿ ನಾನು ಮಾತಾಡ್ತಾ ಇದ್ದೀನಿ, ಆದ್ರೆ ನಿನ್ನ ಕೇಳಿಸ್ತಾ ಇಲ್ಲ. ಶಿವಾನಿ ಶಿವಾನಿ ಎದ್ದೇಳು. ಶಿವಾನಿ ನೀನಿಲ್ದೆ ನಾನಿರವ. ಶಿವಾನಿ ಅಯ್ಯಪ್ಪ, ಈ ರೋಡಲ್ಲಿ ಯಾಕಪ್ಪ ಬಂದೆ? ಈ ಕಡೆಯಿಂದ ಬಂದ್ರೆ ಆಸ್ಪತ್ರೆಗೆ ಹತ್ರ ಆಗತ್ತಪ್ಪ, ಅದಕ್ಕೆ ಬಂದೆ. ಸರಿ ಬೇಗ ಹೋಗಪ್ಪ. ತುಂಬಾ ಹತ್ರ ಆಗತ್ತೆ, ನನಗೆ ತುಂಬಾ ಹತ್ರ ಆಗತ್ತೆ. ಅಲ್ಲ ಗುರುಗಳೇ, ಅವಳ ದೇಹನ ಆಸ್ಪತ್ರೆ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರು ಎಲ್ಲಿಗೆ ಬೇಕೋ ಅಲ್ಲಿಗೆ ಅವಳ ದೇಹನ ತಗೊಂಡು ಹೋಗಲ್ಲ. ನಾನು ಬಯಸಿದ ಕಡೆ ತಗೊಂಡು ಹೋಗ್ಬೇಕು. ಅದು ಹೇಗೆ ಸಾಧ್ಯ ಗುರುಗಳೇ? ಎಲ್ಲವೂ ಸಾಧ್ಯ, ನನಗೆ ಎಲ್ಲವೂ ಸಾಧ್ಯ. ಘೋರ ವೀರ, ನನಗೆ ಬೇಕಾಗಿರೋ ದೇಹನ ಹೊತ್ಕೊಂಡು ವಾಹನ ಆ ಕಡೆ ಬರ್ತಾ ಇದೆ. ನನ್ನ ಅದೃಶ್ಯ ಶಕ್ತಿಯಿಂದ ಆ ವಾಹನವನ್ನು ಅಲ್ಲೇ ತಡೆಯುತ್ತೇನೆ. ಏನಾಗಿದೆ ಎಂದು ತಿಳಿಯಲು ಅವರು ವಾಹನದಿಂದ ಕೆಳಗಿಳಿದಾಗ ನೀವಿಬ್ಬರು ಹೋಗಿ ಆ ದೇಹವನ್ನು ಹೊತ್ತುಕೊಂಡು ಬರಬೇಕು. ಆಯ್ತು ಗುರುಗಳೇ. ಯಾರ ಕಣ್ಣಿಗೂ ಕಾಣದ ಹಾಗೆ ಆ ದೇಹವನ್ನು ಹೊತ್ತುಕೊಂಡು ಬನ್ನಿ. ಹೊರಡಿ. ಶಿವಾನಿ ಇಲ್ಲಿ ನೋಡಿಲಿ. ನಾನು ನೋಡ್ತಾನೆ ಇದ್ದೀನಿ ತ್ರಿಶೂಲ್, ಆದ್ರೆ ನೀನ್ ನನ್ ಕಡೆ ನೋಡ್ತಿಲ್ಲ ಅಷ್ಟೇ. ಒಂದೇ ನಿಮಿಷ ಕಣ್ಬಿಡು ಶಿವಾನಿ, ನಿನಗೇನು ಆಗಲ್ಲ. ಶಿವಾನಿ ನೋಡಿಲಿ, ಹಾಸ್ಪಿಟ್ಲ್ಗೆ ಹೋಗ್ತಾ ಇದೀವಿ. ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಯಾವ ಪ್ರಯೋಜನವೂ ಇಲ್ಲ. ನನ್ಮೇಲೆ ಯಾವ್ದೋ ಶುದ್ಧ ಶಕ್ತಿ ಪ್ರಯೋಗ ಆಗಿದೆ. ಅದು ಸರಿ ಹೋಗ್ಬೇಕು ಅಂದ್ರೆ ಇನ್ ಮೊದಲು ನನ್ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಆಸ್ಪತ್ರೆಗೆ ಹೋದವರು ಇನ್ನೂವರೆಗೂ ಬರ್ಲಿಲ್ಲ.
ಏನಾಯ್ತೋ ಏನೋ ಫೋನ್ ಆದ್ರೂ ಮಾಡೋ ಕೊನೆಗೆ. ರಿಷಿಲೆ ಫೋನ್ ಮಾಡ್ತೀಯ? ಹೌದಾ, ರಿಷಿಲ್ ಮಾಡ್ತಾ ಇದ್ದಾನಂತೆ. ಹೇಳೋ, ಶಿವಾನಿ ಹೇಗಿದ್ದಾಳೆ? ಮಾವ, ಶಿವಾನಿ ಬಂದ್ಲಾ ಮಾವ? ಶಿವಾನಿ ಬಂದ? ಏನು ಹೇಳ್ತಿದ್ಯಾ? ಅಲ್ಲ ಕಣೋ, ನೀವೇ ತಾನೇ ಅವಳನ್ನ ಕರ್ಕೊಂಡು ಹೋಗಿದ್ದು. ಈಗ ಅವಳು ಬಂದ್ಲ ಅಂತ ಕೇಳ್ತಿದ್ಯಲ್ಲ, ಏನಾಯ್ತು ನಿನ್ಗೆ? ಶಿವಾನಿ ಬಂದಿಲ್ವಾ? ಏನಪ್ಪ ಮಾತಾಡ್ತಾ ಇದೀಯ ನೀನು? ಅಜ್ಜಿ, ಅದು ಶಿವಾನಿ ಶಿವಾನಿ ತ್ರಿಶೂಲ್, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಇನ್ನೊಂದ್ಸಲ ಕಾಲ್ ಮಾಡು. ಅಕ್ಕ, ಅವನು ಅಳ್ತಾ ಇದ್ದ. ನಂದಿಸಿಂಗ್ ಮಾಡ್ತೀನಿ, ನೀನ್ ಮಾತಾಡು. ಮಾತಾಡಮ್ಮ. ನಂದೀಶ, ಏನಾಯ್ತು? ತ್ರಿಶೂಲ್ ಯಾಕೆ ಅಳ್ತಾ ಇದ್ದಾನೆ? ಅಮೋರೆ, ಶಿವಾನಿ ಕಾಣಿಸ್ತಿಲ್ಲ ಅಮೋರೆ. ಏನ್ ಹೇಳ್ತಾ ಇದ್ಯಾ? ಶಿವಾನಿ ಎಲ್ಲಿ ಹೋದ್ಲು? ಸರಿಯಾಗಿ ನೋಡ್ತೀಯಾ? ದಮಿತಿ, ಏನಂತಮ್ಮ? ಅತ್ತೆ, ಅವ್ರು ಹೋಗ್ತಾ ಇರೋ ಜೀಪಿಗೆ ಏನೋ ಅಡ್ಡ ಬಂದಂಗ ಆಯ್ತಂತೆ. ಅದೇನು ಅಂತ ಅವ್ರು ನೋಡ್ ಬರೋಷ್ಟ್ರಲ್ಲಿ ಜೀಪಲ್ಲಿ ಶಿವಾನಿ ಇರ್ಲಿಲ್ವಂತತ್ತೆ. ಶಿವಾನಿ ಶಿವಾನಿ ಎಲ್ಲೋದ? ಶಿವಾನಿ ದೇಹನ ಹೊತ್ಕೊಂಡು ಹೋಗಿದ್ದಾರೆ. ನೀನ್ ಬಂದ್ರೆ ಮಾತ್ರ ನನ್ನ ದೇಹನ ಕಾಪಾಡೋದಕ್ಕೆ ಸಾಧ್ಯ. ತ್ರಿಶೂಲ್, ಬೇಗ ಬಾ ತ್ರಿಶೂಲ್. ಅವ್ರುಗಳು ನನ್ನ ದೇಹನ ಸುಟ್ಟು ಹಾಕ್ಬಿಡ್ತಾರೆ. ಆಮೇಲೆ ನಾನು ನೀನು ಯಾವತ್ತೂ ಒಂದಾಗೋದಾಗಲ್ಲ. ತ್ರಿಶೂಲ್, ಬೇಗ ಬಾ. ಶಿವಾನಿ ದಮಿತಿ, ಏನು ಆಗುದಿಲ್ಲ, ಯೋಚನೆ ಮಾಡ್ಬೇಡ. ದೇವ್ರಿದಾನಮ್ಮ.